ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ರೋಜಾ ಭರತ್ ಕನ್ನಡ ಲಾಗ್ಸ್, ಹಾಗೂ ನಾನು ನಿಮ್ಮ ರೋಜಾ ಭರತ್. ಸೊ ಇವತ್ತು ಟ್ಯೂಸ್ಡೇ, ಟೈಮ್ ಬಂದ್ಬಿಟ್ಟು 8 o'clock ಆಗ್ತಾ ಇದೆ. ಸೊ ಇವತ್ತು ಏನಾದರೂ ನಾನ್ ವೆಜ್ ಮಾಡೋಣ ಅಂತ ನಾನ್ ವೆಜ್ನ ತರಕ್ಕೆ ಹೋಗ್ತಾ ಇದ್ದೀನಿ ಫ್ರೆಶ್ ಚಾಯ್ಸ್ಗೆ. ಸೊ ಬನ್ನಿ, ಅಲ್ಲಿ ಏನೇನು ಪರ್ಚೇಸ್ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಆ್ಯಂಡ್ ಕುಕ್ ಮಾಡುವಾಗ ಕೂಡ ನಿಮ್ಮ ಜೊತೆ ಮಾತಾಡ್ತೀನಿ. ಓಕೆನಾ? ಬನ್ನಿ ಹೋಗೋಣ. ಸೊ ಇಲ್ಲಿ ನಿಮ್ಗೆ ಯಾವ ರೀತಿಯಾದ ಫಿಶ್ ಬಂದರೂ ಸಿಗುತ್ತೆ. ನಾವೇನಾದರೂ ಫಿಶ್ ಪರ್ಚೇಸ್ ಮಾಡಬೇಕು ಅಂದರೆ ಇದರಲ್ಲಿ ಫ್ರೆಶ್ ಚಾಯ್ಸ್ಗೆ ಬರೋದು. ತುಂಬ ಒಳ್ಳೆ ಫಿಶ್ ಎಲ್ಲ ಸಿಗುತ್ತೆ, ಕ್ವಾಲಿಟಿನೂ ಕೂಡ ಚೆನ್ನಾಗಿರುತ್ತೆ. ಮತ್ತು ಚಿಕನ್ ಮಾತ್ರ ಅಷ್ಟು ಜಾಸ್ತಿ ತಗೊಳ್ಳಲ್ಲ. ಏನಾದರೂ ಲೆಗ್ ಪೀಸ್ ಆ ಥರ ಏನಾದರೂ ಲಾಲಿಪಾಪ್ ಆ ಥರ ಏನಾದರೂ ಬೇಕಾದರೆ ಮಾತ್ರ ತಗೊಳ್ಳೋದು. ಮಾಮೂಲಿ ಚಿಕನ್ ಎಲ್ಲ ತಗೊಳಕ್ಕೆ ಹೋಗಲ್ಲ. ಫಿಶ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ಬ್ರೌನ್ ಎಗ್ಸ್ ಎಲ್ಲ ಇತ್ತು, ಅದು ಕೂಡ ಸ್ವಲ್ಪ ಜೋಶುವಾಗಿ ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಹಾಗೆ ನಮ್ಮ ಫಿಶ್ ಎಲ್ಲನೂ ಕ್ಲೀನ್ ಮಾಡಿಸ್ಕೊಂಡು ಹೊರಟ್ವಿ ಅಲ್ಲಿಂದ. ಸೊ ನಾವಿವಾಗ ರಿಲಯನ್ಸ್ಗೆ ಹೋಗಿ ಬಂದ್ವಿ. ಅಲ್ಲಿ ನಾವು ಪ್ರಾನ್ಸ್ ತಂದಿದ್ದೀನಿ, ಮತ್ತು ಫಿಶ್ ತಂದಿದ್ದೀವಿ, ಫಿಶು ಮತ್ತು ಲೆಗ್ ತಂದಿದ್ದೀವಿ. ಸೊ ಇದನ್ನೆಲ್ಲ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಆದರೆ ಸೊ ನೋಡೋದ್ರಲ್ಲಿ ಏನೇನು ತಂದಿದ್ದೀನಿ ಅಂತ. ನನಗೆ ನಾನ್ ವೆಜ್ ಅಂದರೆ ಸಖತ್ ಇಷ್ಟ, ಅದಕ್ಕೆ ಏನು ಮಾಡ್ತೇನೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಆದರೆ ರೆಸಿಪಿ ಕೂಡ ನಾನು ಶೇರ್ ಮಾಡ್ತೇನೆ. ಓಕೆನಾ? ಸೊ ನಾನು ಇವತ್ತು ಫಿಶ್ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ, ಮತ್ತು ಚಿಕನ್ ಲೆಗ್ದು ಹರಿಯಾಲಿ ಕಬಾಬ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಪ್ರಾನ್ಸ್ ಬಂದ್ಬಿಟ್ಟು ಜೋಶ್ವನ್ಗೆ ಲೈಕ್ ಕಬಾಬ್ ಮಾಡಿಕೊಡೋಣ ಅಂತಿದ್ದೀನಿ. ಸೊ ನೋಡೋಣ ಬನ್ನಿ, ಯಾವುದು ಮಾಡೋಕ್ಕಾಗುತ್ತೆ ಅದನ್ನು ಮಾಡಿ ಬೇಗ ಆಲ್ರೆಡಿ ಟೈಮ್ ಆಗ್ತಿದೆ. ಇಲ್ಲಿ ಫಿಶ್ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಸೊ ಮಾಡಿಬಿಟ್ಟು ಮತ್ತೆ ನಾನು ನಿಮಗೆ ಸಿಗ್ತೀನಿ. ಓಕೆನಾ? ಸೊ ಹಾಗೆ ಇಲ್ಲಿ ನಾನು ಫಿಶ್ ಸಾಂಬಾರು ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಫಿಶ್ ಸಾಂಬಾರ್ದೆಲ್ಲ ರೆಸಿಪಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಫುಲ್ ವಿಡಿಯೋನ ಶೇರ್ ಮಾಡ್ತೀನಿ ರೆಸಿಪಿ ವಿಡಿಯೋಲಿ. ಸೊ ಪ್ಲೀಸ್ ಯಾರು ಮಿಸ್ ಮಾಡದೆ ಅದನ್ನು ನೋಡಿ. ಸೊ ಹಾಗೆ ನಾನು ಪ್ರಾನ್ಸ್ ಕಬಾಬ್ನ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈಗ ನಾನಿಲ್ಲಿ ಒಂದು 1/2 kg ಅಷ್ಟು ಪ್ರಾನ್ಸ್ನ ತೊಗೊಂಡಿದ್ದೀನಿ. ಸೊ ಅದಕ್ಕೆ ನಾನಿವಾಗ ಒಂದು ಅರ್ಧ ಲೆಮನ್ ನಾನು ಯೂಸ್ ಮಾಡ್ಕೋತೀನಿ. ಯಾವುದೇ ಫಿಶ್ ಐಟಮ್ಸ್ಗೆ ನೀವು ಲೆಮನ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಾನಿವಾಗ ಇದಕ್ಕಿಲ್ಲಿ ಒಂದು ಅರ್ಧ ನಿಂಬೆಹಣ್ಣ ಹಾಕ್ತಾಯಿದ್ದೀನಿ. ಸೊ ಇವಾಗ ಒಂದು 1/4 ಸ್ಪೂನಷ್ಟು ನಾನು ಅರಿಶಿಣದ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದು 1/2 ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಟೈಮ್ ಇದ್ದರೆ ಇದನ್ನು ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಹಾಗೆ ಇಟ್ಟರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಾನೀಗ ಇದಕ್ಕಿಲ್ಲಿ 1 ಸ್ಪೂನಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಒಂದು 1/4 ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು 1/4 ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು 1-2 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೂ 1 ಸ್ಪೂನ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಮೈದಾನ ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಅದಷ್ಟನ್ನು ಆ್ಯಡ್ ಮಾಡಿಕೊಂಡು ಮತ್ತು ನಾನು ಇವಾಗ ಇಲ್ಲಿ ಒಂದು 1/2 ಸ್ಪೂನಷ್ಟು ನಾನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ, ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀವು ಎಗ್ ಬೇಕಾದರೆ ಎಗ್ಗಾದರೂ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಎಗ್ ಬೇಡ ಸ್ವಲ್ಪ ಕ್ವಾಂಟಿಟಿ ಇದೆ ಅಂದರೆ ಒಂದು ಸ್ವಲ್ಪ ನೀರನ್ನ ಕೂಡ ನೀವು ಆ್ಯಡ್ ಮಾಡ್ಕೊಬೋದು. ತುಂಬ ಜಾಸ್ತಿ ಹಾಕೋಬೇಡಿ, ನೋಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ತುಂಬ ನೀರು ಹಾಕಿದರೆ ಏನಾಗುತ್ತೆ, ಮಸಾಲೆ ಮತ್ತು ಪ್ರಾನ್ಸ್ ಸಪ್ರೇಟ್ ಆಗಿಬಿಡುತ್ತೆ. ಸೊ ಇವಾಗ ಈ ರೀತಿ ನಾನು ಮಿಕ್ಸ್ ಮಾಡಿ
ಅದನ್ನು ಫ್ರಿಜ್ಜಲ್ಲಿ ನಾನು ಇಟ್ಟಿದ್ದೇನೆ. ಆಲ್ಮೋಸ್ಟ್ 1 ವೀಕ್ ನಾವು ನಂದಿ ಹಿಲ್ಸ್ಗೆ ಹೋಗಿ ಬಂದಾಗಿಂದ ನಾನು ವಿಡಿಯೋ ಶೇರೇ ಮಾಡಲಿಲ್ಲ, ಬ್ಲಾಗ್ಸ್ನೇ ಹಾಕ್ತಿಲ್ಲ. ಬಿಕಾಸ್ ಅಲ್ಲಿಗೆ ಹೋಗಿ ಬಂದಾಗಿಂದ ನನಗೆ ಜೋಶ್ವನ್ಗೆ ಮನೇಲಿ ಯಾರಿಗೂ ಹುಷಾರೇ ಇರಲಿಲ್ಲ. ಅದರಿಂದ ನಾನು ಯಾವುದೂ ಬ್ಲಾಗ್ನ ಮಾಡಲಿಕ್ಕಾಗಲಿಲ್ಲ. ಸೊ ಜೋಶ್ವಾಗಂತೂ ಈಗ ನಿನ್ನೆಯಿಂದ ಸ್ವಲ್ಪ ಪರವಾಗಿಲ್ಲ. ಆ್ಯಂಡ್ ಅವನಿಗೆ ಡಾಕ್ಟರ್ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ದಾರೆ, ಅದು ಕೂಡ ಕ್ಲಿಪ್ಪಿಂಗ್ಸ್ ಸಾಧ್ಯವಾದರೆ ಹಾಕ್ತೀನಿ. ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ರು, ಏನಾದರೂ ಡೆಂಗ್ಯೂ ಏನಾದರೂ ಬಂದಿರ್ಬೋದಾ ಅಂತ. ಸೊ ಥ್ಯಾಂಕ್ ಗಾಡ್ ಆ ಥರ ಏನೂ ಇರಲಿಲ್ಲ. ಸ್ವಲ್ಪ ಕೋಲ್ಡ್ ಜಾಸ್ತಿ ಇತ್ತಲ್ಲ, ಅದರಿಂದಾಗಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು ಅವನಿಗೂ ಕೂಡ, ನಮಗೂ ಕೂಡ, ಎಲ್ಲರಿಗೂ. ಎಲ್ಲ ಟೋಟಲಿ ಮನೆ, ನಮ್ಮ ಮಮ್ಮಿ ಡ್ಯಾಡಿ ಎಲ್ಲರಿಗೂ ಒಂದು ರೌಂಡ್ ಎಲ್ಲರಿಗೂ ಹುಷಾರಿಲ್ದಂಗೆ ಆಯಿತು. ಸೊ ಇವಾಗ ಎಲ್ಲರೂ ಕೂಡ ಆಲ್ ರೈಟ್ ಆಗಿದ್ದೀವಿ. ಸೊ ಅದಕ್ಕೋಸ್ಕರ ನಾನು ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬೇಗ ಬೇಗ ಮಾಡ್ತಾಯಿದ್ದೀನಿ ಎಲ್ಲ. ಅವನಿಗೂ ಸ್ವಲ್ಪ ಊಟ ಕೊಡಲಿಕ್ಕಿದೆ, ಇಲ್ಲಾಂದರೆ ನಿದ್ರೆ ಮಾಡ್ಕೊತಾನೆ ಅಂತ. ಸೊ ಹಾಗೆ ನಿಮ್ಮ ಹತ್ರನೂ ಕೂಡ ಮಾತಾಡಿಕೊಂಡು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡೋಣ ಯಾವ ರೀತಿ ಆಗುತ್ತೆ ಅಂತೆಲ್ಲ ರೆಸಿಪಿ ವ್ಲಾಗಲ್ಲಿ ಶೇರ್ ಮಾಡಿರ್ತೀನಿ. ಪ್ಲೀಸ್ ನೋಡಿ, ನನ್ನ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಸ್ವಲ್ಪ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಸೊ ಇದೊಂದು 2 ಡೇಸ್ ಬಿಫೋರ್ ನಾವು ಜೋಶುವಾಗೆ ಬ್ಲಡ್ ಟೆಸ್ಟ್ ಮಾಡಿಸಿದ್ದು. ನೋಡಿ, ಅವ್ನು ಫುಲ್ ಹೆಲ್ತ್ ಇಶ್ಯೂ ಆಗಿ ಫುಲ್ ಯಾವ ರೀತಿಯಾಗಿ ಟಯರ್ಡ್ ಥರ ಕಾಣಿಸ್ತಾ ಇದ್ದಾನೆ. ಸೊ ನಾನು ಹಾಗೆ ಇಲ್ಲಿ ಸ್ವಲ್ಪ ಲೆಗ್ ಪೀಸಿಂದ ಚಿಕನ್ ಹರಿಯಾಲಿ ಕಬಾಬ್ನ ನಾನು ಮಾಡ್ತಾಯಿದ್ದೀನಿ. ಸೊ ಈ ರೆಸಿಪಿ ಕೂಡ ತುಂಬ ಚೆನ್ನಾಗಿತ್ತು, ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ನೀವು ಕೂಡ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿತ್ತು ಅಂತ ನಾನು ಕಮೆಂಟ್ ಮಾಡಿ. ನಾನು ಇನ್ನೂ ಅದ್ರ ರೆಸಿಪಿ ವ್ಲಾಗ್ನ ಶೇರ್ ಮಾಡಿಲ್ಲ, ಮುಂದಿನ ವ್ಲಾಗ್ಗಳೆಲ್ಲ ನಾನು ಶೇರ್ ಮಾಡ್ತೀನಿ. ನಾರ್ಮಲ್ ಕಬಾಬ್ಗಿಂತ ಇದು ಚೆನ್ನಾಗಿತ್ತು, ಬಟ್ ಇದು ನಾನು ಲೆಗ್ ಪೀಸಲ್ಲಿ ಮಾಡಿದ್ರಿಂದ ಇಂದ ಚೆನ್ನಾಗಿ ಅನ್ನಿಸ್ತು ನನಗೆ. ಆ್ಯಂಡ್ ಹಾಗೆ ನಾನು ಫಿಶ್ ಸಾಂಬಾರನ್ನ ಕೂಡ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೆಸಿಪಿದು ಕೂಡ ನಾನು ವ್ಲಾಗ್ನ ಶೇರ್ ಮಾಡ್ತೀನಿ, ಮಿಸ್ ಮಾಡದೆ ನೋಡಿ. ಯಾವ ರೀತಿಯಾಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಹಾಗೆ ಕುಕಿಂಗ್ ಎಲ್ಲ ಮಾಡಿ ಕಂಪ್ಲೀಟ್ ಆಯಿತು. ಸೊ ಈ ರೀತಿಯಾಗಿತ್ತು ನನ್ನ ಈವ್ನಿಂಗ್. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ವಿಡಿಯೋಗೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ನನ್ನ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವ್ಲಾಗ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.